ಆ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ನನ್ನ ಮೊದಲನೇ ಕ್ಯಾಮ್ರಾ ವಿಡಿಯೋ. ನನಗೆ ಇದುವರೆಗೂ ನಾನು ಯಾವ ಕ್ಯಾಮ್ರಾ ಮುಂದೆ ಕೂಡ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನಿಮ್ಮ ಸಪೋರ್ಟ್ ಇದ್ರೆ ಇನ್ನು ಮುಂದೆ ಹೋಗುವಂತ ಆಸೆ ಇದೆ. ನೋಡೋಣ ಏನ್ ಮಾಡ್ತೀರಾ ಅಂತ. ನಂಗೆ ಇವತ್ತು ಟಾಕ್ಸಿಕ್ ಬಗ್ಗೆ ದೊಡ್ಡ ಅಪ್ಡೇಟ್ ಒಂದು ಹೊರಗಡೆ ಬಿದ್ದಿದೆ. ಅದೇನಪ್ಪಾ ಅಂತಂದ್ರೆ ಟಾಕ್ಸಿಕ್ ಮೂವಿಲಿ ಸುಮಾರು 6 ಸಾಂಗ್‌ಗಳೇ ಇದಾವೆ ಅಂತ KN ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಬಿಡುಗಡೆಯನ್ನ ಮಾಡಿದ್ದಾರೆ. ಅಂದಂಗೆ ಒಬ್ಬೊಬ್ರು ಒಂದೊಂದು ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿದ್ದಾರೆ. ಇದೊಂದು ಆಶ್ಚರ್ಯಕರವಾದಂತ ಸುದ್ದಿ. ಯಾಕಂತಂದ್ರೆ ಒಂದು ಸಿನಿಮಾಗೆ 6 ಜನ ಮ್ಯೂಸಿಕ್ ಕಂಪೋಸರ್‌ನ ಕರ್ಸಿ ಮಾಡ್ಸಿದ್ದಾರೆ ಅಂದ್ರೆ, ಆ ಸಾಂಗ್‌ಗಳು ಇನ್ನು ಯಾವ ಲೆವೆಲ್‌ಗೆ ಇರ್ಬೇಕು ಅನ್ನೋದೊಂದು ಸಣ್ಣ ಕ್ವೆಶ್ಚನ್ ನನ್ನ ತಲೆಯಲ್ಲಿ ಬಂತು. ನನಗೆ ಈಗ ಒಂದ್ ದಿವಸದಿಂದ 2 ದಿವಸನೋ ಆಯ್ತು ಅನ್ಸುತ್ತೆ. ಈ ರಾಕಿಂಗ್ ಸ್ಟಾರ್ ಯಶ್ ಅವರ ಇನ್ನೊಂದು ಪಾತ್ರ ನಂಗೆ ಟ್ರಿಪಲ್ ರೋಲ್ ಇದಾವೆ ಅಂತ ನನ್ನ ಅನಿಸಿಕೆ. ಅಂದ್ರೆ ನಾನು ಟೀಸರ್ ರಿಲೀಸ್ ಆದಾಗ್ಲೇ ನಾನು ಹೇಳಿದ್ದೆ ಟ್ರಿಪಲ್ ರೋಲ್ ಅನ್ನ ಮಾಡ್ತಾ ಇರ್ಬೋದು ಇವ್ರು ಅಂತ. ಆಫ್ ಕೋರ್ಸ್ ಅದು ಟ್ರಿಪಲ್ ರೋಲೇನೆ. ನಂಗೆ ಯಾ ಒಂದು ರಾಯ್ ಅಂತ ಇನ್ನೊಂದು ಕ್ಯಾರೆಕ್ಟರ್ ಹೆಸರನ್ನು ಕೂಡ ಪರಿಚಯವನ್ನ ಮಾಡಿದ್ದಾರೆ. ಅದ್ರ ಹೆಸರೇ ಟಿಕೆಟ್ ಅಂತ. ಯುವರ್ ಟಿಕೆಟ್ ಟು ಹೆಲ್ ಅಂತ ಹಾಕಿದ್ದಾರೆ. ಅಂದ್ರೆ ನರಕಕ್ಕೆ ನಿಮ್ಮ ಟಿಕೆಟ್ ಅಂತ. ಅಂದಂಗೆ ಆ ಪೋಸ್ಟರ್ ಅನ್ನು ನೋಡಿ ನಾನು ಕೂಡ ಎಕ್ಸೈಟಿಂಗ್ ಆದೆ. ಯಾಕಂತಂದ್ರೆ ಅವ್ರ ಮುಖ ತುಂಬಾ ಬ್ಲಡ್, ಅವರ ಐಸ್ ಇಸ್ ದ ಮಾಸ್ ಅಂತ ಹೇಳ್ಬೋದು. ಅಷ್ಟೊಂದು ತುಂಬಾನೇ ಚೆನ್ನಾಗಿದೆ. ಆ ಪೋಸ್ಟರ್ ಅನ್ನ ಇದ್ ಮಾಡಿದ್ದಾರೆ. ಅಷ್ಟೊಂದು ತುಂಬಾನೇ ಚೆನ್ನಾಗಿದೆ ಮೂಡ್ ಬಂದಿದೆ ಅಂತ. ನಂಗೆ ಇವತ್ತು ಕೂಡ ಅಂತದೇ ಒಂದು ಮಾಸ್ ಅಪ್ಡೇಟ್ ಅನ್ನ ಬಿಟ್ಕೊಟ್ಟಿದ್ದಾರೆ KN ಪ್ರೊಡಕ್ಷನ್ ಅವರು. 6 ಸಾಂಗ್‌ಗಳಿದಾವಂತೆ. 6 ಸಾಂಗ್‌ನಲ್ಲಿ ರವಿ ಬಸ್ರೂರ್ ಅವರು, ಅದಾದ್ಮೇಲೆ ಹಿಂದಿಯಲ್ಲಿರುವಂತ ಇನ್ನೊಂದು 4, 3 ಜನ ಕಂಪೋಸ್ ಅನ್ನ ಮಾಡಿದ್ದಾರೆ ಅಂತ. ಅವನ್ನೆಲ್ಲ ನಾನು ಈಗ ನಿಮ್ಮ ಮುಂದೆ ತೆರೆದಿಡ್ತೀನಿ. ನೀವು ಏನಿಲ್ಲ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದ್ರೆ ಒಂದು ಲೈಕ್ ಅನ್ನ ಕೊಟ್ಟು, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಮಾಡಿ, ಆದ್ರೆ ಒಂದು ಕಮೆಂಟ್ ಅನ್ನ ಮಾಡಿ, ಶೇರ್ ಅನ್ನ ಮಾಡಿ ಅಷ್ಟೇನೆ. ಎನಿವೇ ಯಾರ್ಯಾರು ಯಾವ್ಯಾವ ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿರ್ಬಹುದು. ಆಮೇಲೆ ಇನ್ನೊಂದು ಅಪ್ಡೇಟ್ ಕೂಡ ಇದೆ. ಅದೇನಪ್ಪಾ ಅಂತಂದ್ರೆ ಧುರಂಧರ್ ಮುಂದಕ್ಕೆ ಹೋಗಿದೆ. ಕಿಂಗ್ ಸ್ಟಾರ್ ಯಶ್ ಅವರ ಟಿಕೆಟ್ ಲುಕ್ ಹಿಂಗೇನೆ ಇರೋದು. ನಂಗೆ ಇದು ಟೀಸರ್ ನಲ್ಲಿ ಪೂರ್ತಿಯಾಗಿ ತೋರಿಸಿರ್ಲಿಲ್ಲ. ಅಂದ್ರೆ ಮುಖಕ್ಕೆ ಕತ್ತಿ ಹಿಡಿಯೋದು ಆ ತರ ತೋರಿಸಿದ್ರು. ಆದ್ರೆ ಇವರು ಬಿಯರ್ಡ್ ಲೆಸ್ ಆಗಿ ಬಂದಿರೋದು ಏನ್ ಸಖತ್ತಾಗಿದೆ ಅಲ್ವಾ ಗುರು, ಸೂಪರ್ ಅಂತ ಅನ್ನಿಸ್ಬಿಡ್ತು. ನಂಗೆ ನಾವು ಇವಾಗ ಮ್ಯೂಸಿಕ್ ಯಾರ್ಯಾರು ಕಂಪೋಸ್ ಅನ್ನ ಮಾಡಿದ್ದಾರೆ ಅಷ್ಟಕ್ಕೂ ಆ ಮ್ಯೂಸಿಕ್ ಅನ್ನ ಕೊಂಡ್ಕೊಂಡಿರೋ ಅಂತದ್ ಯಾರು, ಇವನ್ನೆಲ್ಲ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋಣ ಬನ್ನಿ. ಮೊದ್ಲಿಗೆ ಒಂದು ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿದ್ದಾರೆ, ಅದು ರವಿ ಬಸ್ರೂರ್ ಅವರು. ರವಿ ಬಸ್ರೂರ್ ಅವರು ಅಂದಂಗೆ ಇವರು ಈ ಮೂವಿಲಿ ಒಂದೇ ಒಂದು ಸಾಂಗ್ ಅನ್ನ ಮಾತ್ರನೇ ಕಂಪೋಸ್ ಅನ್ನ ಮಾಡಿದ್ದಾರೆ. ಅಂದಂಗೆ ಈ ಎಲ್ಲಾ ಅಂದ್ರೆ ಆ ಇರುವಂತ 6 ಸಾಂಗ್‌ಗಳನ್ನ ಜಿ ಮ್ಯೂಸಿಕ್ ಕಂಪನಿನೇ ಕೊಂಡ್ಕೊಂಡ್ಬಿಟ್ಟಿದೆ ಪೂರ್ತಿಯಾಗಿ. ಎಷ್ಟಕ್ಕೆ ಕೊಂಡ್ಕೊಂಡಿದೆ ಅಂತ ಮಾತ್ರ ಇನ್ನು ಕೂಡ ಸೀಕ್ರೆಟ್ ಅನ್ನ ರಿವೀಲ್ ಅನ್ನ ಮಾಡಿಲ್ಲ. ಬಟ್ ಕೊಂಡ್ಕೊಂಡಿದೆ ಅಂತ ಮಾತ್ರನೇ ಇಲ್ಲಿ ನಮಗೆ ತೋರಿಸಿರೋದು. ಅಂದಂಗೆ ನಮ್ಮ ರವಿ ಬಸ್ರೂರ್ ಅವರು ಒಂದೇ ಒಂದು ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿದ್ದಾರೆ. ಅದು ಬೇರೆ ಯಾವ್ದಲ್ಲ, ಮ್ಯಾನ್ ಆಫ್ ಮಾಸ್ ಅಂತ ಯಾವ್ದೋ ಒಂದು ಥಂಡರ್ ಅನ್ನೋ ಒಂದು ಸಾಂಗ್ ಅನ್ನ ತುಂಬಾನೇ ಹೈ ವೋಲ್ಟೇಜ್ ಇರುವಂತ ಒಂದೇ ಒಂದು ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿದಾರಂತೆ. ಅದಾದ್ಮೇಲೆ ಇನ್ನು ಯಾವ ಸಾಂಗ್ ಕೂಡ ಬಂದಿಲ್ಲ, ಬಟ್ ತಿಳಿಸಿದ್ದಾರೆ ಅಷ್ಟೇನೆ. ಅದಾದ್ಮೇಲೆ ಒಂದು ಸಾಂಗ್ ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ ಅನ್ನು ಕೂಡ ಇವ್ರೇನೆ ಅಂತ ಆ, ಹಾಕಿರೋದು. ಅಂದಂಗೆ ಪವರ್ಫುಲ್ ಮ್ಯೂಸಿಕಲ್ ಇದು ಅಂತ ಹೇಳ್ಬಹುದು. ಅದಲ್ದಲೆ ಇನ್ನೊಬ್ಬ ವಿಶಾಲ್ ಮಿಶ್ರಾ ಅಫಿಷಿಯಲ್ ಅಂತ ಇನ್ನೊಬ್ಬ ಯಾರೋ, ಅಂದ್ರೆ ನಾವು ಕೂಡ ಅವರನ್ನ ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವರು 4 ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿದಾರಂತೆ. ಇಸ್ ಗುಡ್. ಅದಾದ್ಮೇಲೆ ತನಿಷ್ಕ್ ಅನ್ನೋ ಇನ್ನೊಬ್ಬ ವ್ಯಕ್ತಿ ಒಂದು ಸಾಂಗ್ ಅನ್ನ ಮಾತ್ರನೇ ಕಂಪೋಸರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಕಂಪೋಸ್ ಅನ್ನ ಮಾಡಿರೋದು ಅರ್ಸಾಲನ್ ನಿಜಾಮಿ ಮತ್ತು ಫಹೀಮ್ ಅಂತ. ಅಂದ್ರೆ ಪ್ರೊನೌನ್ಸ್ ಏನಾದ್ರು ತಪ್ಪಾದ್ರೆ ಕ್ಷಮಿಸಿ, ಯಾಕಂತಂದ್ರೆ ಅವರ ಹೆಸರು ವಿಚಿತ್ರವಾಗಿದಾವೆ ಹಂಗಾಗಿನೇ. ಅಂದಂಗೆ ಇವ್ರಿಬ್ರೇನೆ ಅಂದ್ರೆ 3 ಇಂದ 4 ಜನ ಒಂದು ಮೂವಿಗೆ ಕಂಪೋಸ್ ಅನ್ನ ಮಾಡಿದ್ದಾರೆ. ಏನು ಇದಲ್ಲ, ಅಂದ್ರೆ ಇದೊಂದು ಮ್ಯೂಸಿಕಲ್ ಫೆಸ್ಟ್ ಅಂತಾನೆ ಅನ್ಬೋದು. ಯಾಕಂತಂದ್ರೆ ಒಂದು ಸಾಂಗ್ಗೆ 4 ರಿಂದ 5 ಜನ ಕೆಲಸ ಮಾಡಿದ್ದಾರೆ ಅಂತಂದ್ರೆ ಈಸ್ ಅನ್ಬಿಲೀವೇಬಲ್. ಅದು ಕನ್ನಡದಲ್ಲಿ. ನಂಗೆ ಅನಿರುದ್ಧ್ ಅವರು ಕೂಡ ಕಂಪೋಸ್ ಅನ್ನ ಮಾಡ್ತಾ ಇದಾರೆ ಅನ್ನೋ ಒಂದು ಟಾಕ್ ಇತ್ತು. ಬಟ್ ಆದ್ರೆ ಅದು ಅವರ ಅವಕಾಶ ಅವರಿಗೆ ಸಿಗ್ಲಿಲ್ಲ. ಅದು ಅನಿರುದ್ಧ್ ಅವರು ಅದನ್ನ ಕೈ ಚೆಲ್ಬಿಟ್ರು. ಇಲ್ಲ ಅಂದಿದ್ರೆ ಮ್ಯೂಸಿಕ್ ಬೇರೆ ಬೇರೆ ಲೆವೆಲ್ ಅಲ್ಲೇ ಇರೋದು. ಅವ್ರು ಕಂಪೋಸ್ ಮಾಡೋ ಮ್ಯೂಸಿಕ್ ಎಲ್ಲ ನಿಮ್ಗಿನ್ನ ಗೊತ್ತೇ ಅಲ್ವಾ. ಅಂದಂಗೆ ಯಾವ್ಯಾವ ತರ ಸ್ಟೆಪ್ ಇದೆ ಈ ಮ್ಯೂಸಿಕ್ ಅಲ್ಲಿ ಅಂತ ನಾವು ನೋಡ್ಕೊಂಡ್ ಬಂದ್ಬಿಡೋಣ. ಅಂದಂಗೆ ತನಿಷ್ಕ್ ಅವರು ಒಂದೊಳ್ಳೆ ಚಾರ್ಟ್ ಬೂಸ್ಟರ್ ಮಷಿನ್ ತರ ಇರುವಂತ ಒಂದು ಸಾಂಗ್ ಅನ್ನ ಕಂಪೋಸ್ ಅನ್ನ ಮಾಡಿದಾರಂತೆ. ಅದ್ ಹೆಂಗಿರುತ್ತೆ ಅಂತ ನೋಡ್ಬೇಕು ಅಂತ ಕಾತರವಾಗಿ ಕಾಯ್ತಾ ಇದೀನಿ. ಅಂದಂಗೆ ಅರ್ಸಲ್ ನಿಜಾಮಿ ಅವರು ಒಂದು ಜೇರ್ ಬೆಂಡಿಂಗ್ ಮ್ಯೂಸಿಕ್ ಆರ್ಕಿಟೆಕ್ಟ್ ಅಂತ ಯಾವ್ದೋ ಒಂದು ಮ್ಯೂಸಿಕ್ ಅನ್ನ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟಿದೀನಿ. ಅದು ಕೂಡ KN ಪ್ರೊಡಕ್ಷನ್ ಅವರು ತಾವೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಅಂದಂಗೆ ಫಹೀಮ್ ಅನ್ನೋರು ಇನ್ನೊಬ್ರು
ದ ಮಾಸ್ಟರ್ ಆಫ್ ದ ಮೂಡ್ ಅಂಡ್ ಮಾಡ್ರನ್ ಸೌಂಡ್ ಅಂದ್ರೆ ಯಾವುದೋ ಒಂದು ದೊಡ್ಡ ಮೂಡ್ ಕ್ರಿಯೇಟ್ ಆಗ್ಬೇಕು, ಮಾಡ್ರನ್ ಸೌಂಡ್ ಆಗಿರ್ಬೇಕು, ಒಳ್ಳೆ ಸ್ಟೆಪ್ ಇರ್ಬೇಕು, ಆ ತರದ್ ಯಾವ್ದೋ ಒಂದು ಸಾಂಗ್ ಅನ್ನ ಕ್ರಿಯೇಟ್ ಮಾಡಿದಾರಂತೆ. ಆ ಎಲ್ಲಾ ಸಾಂಗ್ಗಳಿಂತ ನಾನು ಈ ಸಾಂಗ್ಗೆ ವೆಯ್ಟ್ ಅನ್ನ ಮಾಡ್ತಿರೋದು. ಯಾಕಂತಂದ್ರೆ ಒಂದು ಮೂಡ್ ಕ್ರಿಯೇಟ್ ಆಗಿ ಒಂದು ಮಾಡ್ರನ್ ಸ್ಟೆಪ್ ಅಂದ್ರೆ ಹೆಂಗಿರ್ಬೋದು ಗುರು. ಇನ್ನು ಮಿಕ್ಕಿದಂತ 3 ಎನರ್ಜಿ ಮತ್ತೆ 1 ಎಕ್ಸ್ಪ್ಲೋಸಿವ್ ಸೌಂಡ್ ಟ್ರ್ಯಾಕ್ ಅಂತ ಹೇಳಿದ್ದಾರೆ. ಅಂದಂಗೆ ಈ ಒಂದೇ ಒಂದು ಸೌಂಡ್ ಟ್ರ್ಯಾಕ್ ಆಗಿದೆ, ಮತ್ತೆ ಒಂದು ಒಳ್ಳೆ ಎನರ್ಜಿಯನ್ನ ಕೊಡ್ತವೆ ಅಂತ ಸ್ವತಃ ಅವರೇ ಒಪ್ಕೊಂಡಿದ್ದಾರೆ. ಅಂದಂಗೆ ಈ ಮೂವಿ 19/3/2026ಕ್ಕೆ ರಿಲೀಸ್ ಆಗ್ತದೆ. ಅಫ್ಕೋರ್ಸ್ ನಾನು ಕೂಡ ತುಂಬಾನೇ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ ಯಾವ ಮೂವಿ ಬರುತ್ತೆ ಅಂತ. ಯಾಕಂತಂದ್ರೆ ಇದೊಂದು ಇಂಟರ್ನ್ಯಾಷನಲ್ ಮಟ್ಟದ ಮೂವಿ, ಹಂಗಾಗಿನೇ ತುಂಬಾನೇ ವೆಯ್ಟ್ ಅನ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಯಶ್ ಸರ್, ತುಂಬಾನೇ ಕಾಯ್ಸಕ್ ಹೋಗ್ಬೇಡಿ, ಬೇಗ ಬಂದ್ಬಿಡಿ ಸರ್ ಅಂತ ಕೇಳ್ಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನನಗೆ ನೀವು ಯಾವ ಸಾಂಗಿಗೋಸ್ಕರ ವೆಯ್ಟ್ ಅನ್ನ ಮಾಡ್ತಾ ಇದ್ದೀರಾ ಇಷ್ಟರಲ್ಲಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ ತಿಳಿಸಿ. ಎನಿವೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಸ್ಟಿಲ್ ವಾಚಿಂಗ್, ಟೇಕ್ ಇಟ್, ಡಿಲೀಟ್.